ನಮಸ್ಕಾರ. ಇವತ್ತು ನಾನು ಬುಡುಮಿಕಾಯಿ ತವ್ವಿ ಮಾಡ್ತಾಯಿದ್ದೀನಿ. ಇದು ನನಗೆ ಮೊನ್ನೆ ಮಾರ್ಕೆಟಲ್ಲಿ ಸಿಕ್ಕಿತ್ತು. ಇದು ನಮ್ಮ ನಾರ್ತ್ ಕರ್ನಾಟಕ ಆಂಧ್ರ ಕಡೆ ಇದು ಜಾಸ್ತಿ. ಇದು ನೋಡಲಿಕ್ಕೆ ಮಂಗಳೂರು ಸೌತೆಕಾಯಿ ಥರ ಇರ್ತದೆ, ಬಟ್ ಅದು ದೊಡ್ಡದಿರ್ತದೆ ಸೈಜು. ಇದು ಸಣ್ಣದಾಗೆ ಇರ್ತದೆ. ಇದು ನೋಡೋಣ. ನಾನು ಇವಾಗ 2 ಬುಡುಮಿಕಾಯಿನ ತೊಗೊಂಡಿನಿ. ಇದ್ರದ್ದು ಸಿಪ್ಪಿ ಎಲ್ಲ ತೆಗೆದು ಇದು ಬೇಕು ಅಂದರೆ ಇದರೊಳಗಡೆ ಬೀಜನೂ ಹಾಕ್ಬೋದು. ಆಮೇಲೆ ಬೀಜ ಹುಳಿ ಇರ್ತದೆ. ನನಗಷ್ಟು ಹುಳಿ ಇಷ್ಟ ಆಗಲ್ಲ ಅಂತ ನಾನು ಬೀಜ ತೆಗ್ತೀನಿ. ಆಮೇಲೆ ಇದನ್ನು ಒಂದು ಸರಿ ಕಹಿನೂ ಬರ್ತದೆ ಇದರೊಳಗೆ. ಒಂದು ಸರಿ ಚೆಕ್ ಮಾಡಿ ಬಳಸಬೇಕು. ಇವಾಗ ನಾನು ಇದು ಬೀಜ ತೆಗಿತಿದ್ದೀನಿ. ಬೀಜ ತೆಗೆದು ಸಣ್ಣ ಪೀಸಸ್ ಆಗಿ ಹೆಚ್ಚಿಕೊಡೋದು. ಆಮೇಲೆ ಇದು ಸ್ವಲ್ಪ ಹುಳಿ ಇರೋದಕ್ಕೆ ಇದಕ್ಕೇನು ಹುಣಸೆ ಹಣ್ಣು ಆಮೇಲೆ ನಿಂಬೆಹಣ್ಣು ಅದೇನು ಹಾಕೋದು ಬೇಕಿಲ್ಲ. ಇದು ಬಿಸಿ ಅನ್ನಕ್ಕೆ, ಜೋಳದ ಬಕ್ರಿ, ರೊಟ್ಟಿ ಅದಕ್ಕೆಲ್ಲ ಚಲೋ ಇರ್ತದೆ. ಒಂದು ಸರಿ ಮಾಡಿ ಟ್ರೈ ಮಾಡಿ ನೋಡಿರಿ ಇದನ್ನು. ಈಗ ನಾನು ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ. ಇವಾಗ ಇದು ಎಣ್ಣೆ ಕಾದ್ಮೇಲೆ ಆಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿ ಏನೂ ಹಾಕಿಲ್ಲ. ನೀವು ಬೆಳ್ಳುಳ್ಳಿ ತಿಂತಾಯಿದ್ರೆ ಬೆಳ್ಳುಳ್ಳಿನೂ ಹಾಕ್ಬೋದು. ನಾನು ಬೆಳ್ಳುಳ್ಳಿ ಬಳಸಲ್ಲ. ಆಮೇಲೆ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ ಹಾಕ್ತೀನಿ. ಇವಾಗ ಫಸ್ಟು 1 ಟೀ ಸ್ಪೂನಷ್ಟು ಜೀರಿಗೆನೂ ಇದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ. ಇವಾಗ ನೀವು ಸಾಸಿವೆ ಹಾಕ್ಕೊಂಡ್ಮೇಲೆ 1-2-3 ಹೆಸರು ಬೆಳ್ಳುಳ್ಳಿನೂ ಹಾಕ್ಕೋಬೋದು. ನಾನಿವಾಗ ಇದಾದಮೇಲೆ ಹಿಂಗೆ ಹಾಕ್ಕೊಳ್ತೀನಿ. ಇದು ಟೈಮ್ ತೊಗೊಳ್ಳಲ್ಲ ಬೇಯಬೇಕಂತ. ಸಣ್ಣ ಹೆಚ್ಕೊಂಡಿರ್ತೀವಲ್ಲ, ಭಾಳ ಜಲ್ದಿನೂ ಬೆಂದುಬಿಡ್ತದೆ. ಇವಾಗ ಕರಿಬೇವು ಹಾಕ್ತೀನಿ. ಆಮೇಲೆ ಇವಾಗ ಸಣ್ಣ ಹೆಚ್ಕೊಂಡಿನಲ್ಲ, ಇದು ಬುಡುಮಿಕಾಯಿನೂ ಇದರೊಳಗೆ ಹಾಕ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಕಲಿಸ್ಕೊಂಡು ಆಮೇಲೆ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ತರಕಾರಿನೂ ಅದು ಬುಡುಮಿಕಾಯಿನೂ ಜಲ್ದಿ ಬೇಯ್ತದೆ. ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ನೀರು, ನಾನು 1/4 ಕಪ್ ಅಷ್ಟು ಹಾಕ್ಕೊಳ್ತೀನಿ ನೀರು. ಇಲ್ಲ ಅಂದಾಜು ಮೇಲೂ ಅದು ಬೇಯಷ್ಟು ನೀರು ಹಾಕಿದ್ರೂ ಸಾಕು. ಇವಾಗ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಇವಾಗಿದು ಬೆಂದಿದೀಗ ಬುಡುಮಿಕಾಯಿ. ಆಮೇಲೆ ನೀರು ಎಲ್ಲನೂ ಇದಾಗಿದೆ. ಆಮೇಲೆ ಇವಾಗ ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಕಾಶ್ಮೀರಿ ಲಾಲ್ ಮಿರ್ಚಿ ಹಾಕ್ಕೊಳ್ತೀನಿ. ಇದು ಖಾರ ಕಡಿಮೆ ಇರ್ತದೆ. ಇದು ನೀವು ಬೇಕು ಅಂತಂದರೆ ಖಾರ ಇರೋದನ್ನು ಹಾಕ್ಕೋಬೋದು. ಇವಾಗ ಇದು ಬೆಂದಿದ್ಮೇಲೆ ಇವಾಗ 1 ಕಪ್ ಅಷ್ಟು ಬೆಂದಿರೋದು ತೊಗರಿಬೇಳೆ ಹಾಕ್ಕೊಳ್ತೀನಿ, ಸಪ್ಪನ್ ತವ್ವಿನೂ. ಇವಾಗ ಇದನ್ನು ಕಲಿಸ್ಕೊಳ್ಳೋದು. ಆಮೇಲೆ ಇದು ಸ್ವಲ್ಪ ನಂಗೆ ಗಟ್ಟಿ ಅನ್ನಿಸ್ತಿತ್ತು ಅಂತ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿನಿ. ಇಲ್ಲ ನೀವು ಗಟ್ಟಿ ಜಾಸ್ತಿ ತಿಂತಿದ್ರು ಅಷ್ಟೇ ಇದನ್ನು ಮಾಡ್ಕೋಬೋದು. ಇವಾಗ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ 1-2 ನಿಮಿಷ ಬೇಯಕ್ಕೆ ಬಿಡಬೇಕು. ಇವಾಗ ನೋಡಿರಿ ಇದೆಲ್ಲ ಬೆಂದಿದೆ. ಈಗ ಸೊ ಇದನ್ನು ನಾವು ಬಿಸಿ ಅನ್ನದ ಜೊತೆಗೂ ಇದನ್ನು ತಿನ್ಬೋದು. ಇದು ಏನೋ ಯಾವಾಗಾದರೂ ಸಿಕ್ತು ಅಂತಂದರೆ ಒಂದು ಸರಿ ಬೆಂಗಳೂರೊಳಗೆ ಇವಾಗ ಸಿಗ್ತದೆ. ಇವಾಗ ಸರಿ ಟ್ರೈ ಮಾಡಿ ನೋಡಿರಿ, ಹೆಂಗದಂತ ಹೇಳ್ರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.